ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಮತ್ತು ರವೀಂದ್ರ ಭಟ್ಕಳ್ ಇಬ್ಬರೂ ಕೂಡ ರೋಡಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿರ್ತಾರೆ. ಇದರ ನಡುವೆ ಭಾರ್ಗವಿ ಮಾವನ ಹತ್ರ ಹೋಗಿ ಏನು ಕೊಟ್ಟಾಗಿ ಮಾತಾಡಿದ್ರಿ ಅಪ್ಪ, ಮಾವ ಯಾಕೆ ಹೆದರ್ಕೊಂಡ್ರು ಅಂದಾಗ ಇಲ್ಲಿ ರವೀಂದ್ರ ಅವರು ನಿಜವಾಗ್ಲೂ ಬೆಚ್ಚ ಬೀಳ್ತಾರೆ. ಅಪ್ಪ ಬೆಚ್ಚ ಬಿದ್ದದ್ದು ನೋಡಿ ಭಾರ್ಗವಿಗೆ ಶಾಕ್ ಆಗತ್ತಾ. ಯಾಕಪ್ಪ ಅಂತ ಕೇಳ್ತಿದ್ದಾಗೆ ಬೇಡ ಮಗಳ ಸುಮ್ಮನೆ ನೀನು ಬಂದ್ಬಿಡು ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ. ಅದರ ನಡುವೆ ಜಿ.ಪಿ ಕೂಡ ಹಳಿ ಕೇಸ್ ರಿಓಪನ್ ಆಗಬಾರ್ದು ಅಂದರೆ ರವಿನೇ ಇರಬಾರ್ದು, ಇಲ್ಲ ಅಂದರೆ ಖಂಡಿತ ನನ್ನ ಮರ್ಯಾದೆ ಬೀದಿಗೆ ಬೀಳತ್ತೆ ಅಂತ ಬೆಚ್ಚ ಬೀಳ್ತಿದ್ದಾರೆ. ಇದರ ನಡುವೆ ಅದ ಕಡೆ ರವೀಂದ್ರ ಅವರು ಬರ್ತಾರೆ. ಆರತಿ ತೆಗೆದು ಒಳಗಡೆ ಕರ್ಕೋಬೇಕು ಅಂತ ಹೇಳಿ ಅನ್ನಪೂರ್ಣ ಅವರು ರವೀಂದ್ರ ಅವರ ಕೊಟ್ಟ ಸೀರೆಯನ್ನು ಕೂಡ ಉಟ್ಟು ವೆಯ್ಟ್ ಮಾಡ್ತಿದ್ದಾರೆ. ಅರ್ಜುನ್ ಹೋಗಿದ್ದೆ ತನ್ನ ಅತ್ತಿಗೆ ಒಂದು ಗಿಫ್ಟ್ ಮಾಡ್ತಾರೆ. ಅದು ಮಾಂಗಲ್ಯ ಸರ ಆಗಿರತ್ತ. ನಾಳೆ ಮಾವ ಇದನ್ನೇ ನಿಮ್ಮ ಕುತ್ತಿಗೆಗೆ ಹಾಕಬೇಕು ಅಂತ ರವೀಂದ್ರ ಅವರೇ ಹಾಕಬೇಕು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಇತ್ತ ಕಡೆ ರವೀಂದ್ರ ಅವರು ಮಗಳನ್ನ ಎಳ್ಕೊಂಡು ಬರ್ಬೇಕಿದ್ರೆ ಹಿಂದೆಯಿಂದ ಒಂದು ಕಪ್ಪು ಕಾರು ಬರ್ತಿರುತ್ತೆ. ಆ ಕಾರ್ ಬಂದು ಭಾರ್ಗವಿ ರವೀಂದ್ರ ಅವ್ರಿಗೆ ಗುದ್ದೋಕೆ ಮುಂದಾಗ್ತಿರುತ್ತೆ. ಹಿಂದಕ್ಕೆ ತಿರುಗಿದಂತಹ ರವೀಂದ್ರ ಅವ್ರಿಗೆ ಕಾರ್ ಬಂದು ಗುದ್ದೋಕೆ ಬಂದಿದೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಅದೇ ಕಾರಣಕ್ಕೆ ತನ್ನ ಮಗಳನ್ನ ಆ ಕಡೆ ದಬ್ಬೆ ಬಿಡ್ತಾರೆ. ಕಾರ್ ಬಂದು ರವೀಂದ್ರವ್ರನ್ನ ಗುದ್ಕೊಂಡು ಹೋಗೇ ಬಿಡತ್ತೆ. ಆ ಕಡೆ ಭಾರ್ಗವಿ ಸೈಡ್ ಹೋಗಿ ಬಿದ್ದು ಹೋಗ್ತಾಳೆ. ನಂತರ ರವೀಂದ್ರ ಅವರು ಇಲ್ಲಿ ರೋಡಲ್ಲಿ ಒದ್ದಾಡ್ತಾ ಬಿದ್ದಿದ್ದಾರೆ. ಭಾರ್ಗವಿ ಓಡಿ ಬರ್ತಾಳೆ. ಅತ್ತ ಕಡೆ ತಂದೆ ಗಾಯತ್ರಿ ದೇವಿ ಹಾಗೆ ಹಳಿ ಕೇಸ್ ಫೈಲ್ ಅನ್ನುವ ಹೆಸರನ್ನು ಹೇಳುವುದ್ರ ಮುಖಾಂತರ ಮಗಳ ಮಡಿಲಲ್ಲೇ ಜೀವ ಬಿಟ್ಟಿದ್ದಾರೆ. ಗಂಡನಿಗೋಸ್ಕರ ಕಾಯ್ತಿರ್ತಕ್ಕಂಥ ಅನ್ನಪೂರ್ಣ ಅವರು ಅರ್ಜುನ್ ಮತ್ತು ಭಾರ್ಗವಿ ರವೀಂದ್ರ ಭಟ್ಕಳ್ ಅವರ ಶುಭವನ್ನು ತಂದಿದ್ದ ನಿಜಕ್ಕೂ ಕುಸಿದು ಹೋಗ್ತಾರೆ. ತನ್ನ ಗಂಡನ ಬಳಿಗೆ ಹೋಗಿ ಐ ಲವ್ ಯು ಕಣ್ರಿ, ಐ ಲವ್ ಯು ಟೂ ಕಣ್ರಿ, ಎಚ್ಚರ ಆಗ್ರಿ ಅಂತ ಹೇಳಿ ಆಕ್ರಂದಿಸ್ತಿದ್ದಾರೆ. ಕೊನೆಗೂ ರವೀಂದ್ರ ಅವರು ಎಲ್ಲನನ್ನ ಕೂಡ ಬಿಟ್ಟು ಈ ಲೋಕವನ್ನು ತ್ಯಜಿಸಿದ್ದಾರೆ. ಜೊತೆ ಮೇಲೆ ಮಲಗಿದ್ದಾರೆ ರವೀಂದ್ರ ಭಟ್ಕಳ್ ಅವರು. ಅದೇ ಸಮಯದಲ್ಲಿ ಇಲ್ಲಿ ಅನ್ನಪೂರ್ಣ ಅವರು ನೋಡು ಭಾರ್ಗವಿ, ನಿನ್ನ ತಂದೆ ಇವತ್ತು ಕೋರ್ಟ್ಗೆ ಹೋಗಿದ್ರಿಂದನೇ ಸತ್ತು ಹೋಗಿದ್ದು, ಇನ್ನು ಮುಂದೆ ಅಂತ ಕೋರ್ಟ್ಗೆ ನೀನು ಹೋಗಿ ಕೂರ್ದು ಅಂತ ಕಂಡೀಷನ್ ಹಾಕ್ತಿದ್ದಾರೆ. ಈ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಪ್ಪನ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅಪ್ಪ ಹೇಳಿದ ಕೆಲಸವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ರವೀಂದ್ರ ಅವರ ಅಂತ್ಯ ಸಂಸ್ಕಾರಕ್ಕೆ ಗಾಯತ್ರಿ ದೇವಿ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಆಗತ್ತೆ ಮುಂದೆ? ರವೀಂದ್ರವ್ರನ್ನ ಸಾಯಿಸಿದ್ಯಾರು? ಜೆ.ಪಿ.ನೇನಾ ಅಥವಾ ಜೆ.ಪಿ.ನ ಮೀರಿದ ಶಕ್ತಿನ? ಏನಿರಬಹುದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.